ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಮೊನ್ನೆ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಸ್ತಿ ಇಲ್ಲ ಅಂದ್ರೂ, ವಿದ್ಯೆ ಇಲ್ಲ ಅಂದ್ರೂ ಪಾಂಡಿತ್ಯ ಇರಬೇಕು. ಪಾಂಡಿತ್ಯ ಅಂದ್ರೇನು? ಅವನ ಜೀವನ ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆಯೋ ಆ ಕ್ಷೇತ್ರದಲ್ಲಿ ಅವನು ಎಕ್ಸ್ಪರ್ಟ್ ಆಗಿರಬೇಕು. ಮೇಧಾ ಅಂತ ಕರೀತಾರೆ. ಅದು ಯಾಕೆ ವೀಕ್ ಆಗಿರುತ್ತೆ, ಯಾವ ಕಾರಣದಿಂದ ಅವನು ಬುದ್ಧಿವಂತಿಕೆ ಓದಿರೋದಿಲ್ಲ, ಡಿಗ್ರಿ ತೊಗೊಂಡಿರೋದಿಲ್ಲ, ಒಳ್ಳೆ ವಿದ್ಯಾಭ್ಯಾಸ ಇರೋದಿಲ್ಲ ಅನ್ನೋದಕ್ಕೆ ನಾವು ಮೊನ್ನೆ ಸಂಚಿಕೆಯಲ್ಲಿ ಅದಕ್ಕೆ ರೂಟ್ ಕಾಸ್, ಮೂಲ ಕಾರಣ, ಅದಕ್ಕೆ ಪರಿಹಾರ ತಿಳಿಸ್ಕೊಟ್ಟಿದ್ದೆ. ನಾನು ನಿನ್ನೆ ಸಂಚಿಕೆಯಲ್ಲಿ ವಿದ್ಯೆ ಇದೆ, ಓದಿದ್ದಾನೆ, ಡಿಗ್ರಿ ತೊಗೊಂಡಿದ್ದಾನೆ, ಅಂತಸ್ತಿದೆ, ಆಸ್ತಿ ಇದೆ, ರೂಪ ಇದೆ, ಯೌವನ ಇದೆ, ಆರೋಗ್ಯ ಇದೆ, ಆದರೆ ಅರಿವಿಲ್ಲ, ಪ್ರಜ್ಞೆ ಇಲ್ಲ, ಮೆಚ್ಯೂರಿಟಿ ಇಲ್ಲ. ಅವ್ನು ಮಾಡೋ ಕೆಲಸದ ಮೆಚ್ಯೂರಿಟಿ ಇಲ್ಲ, ಅವ್ನು ಮಾತಾಡೋ ಭಾಷೆಯಲ್ಲಿ ಮೆಚ್ಯೂರಿಟಿ ಇಲ್ಲ, ಅವನು ವ್ಯಾವಹಾರಿಕ ಜೀವನದಲ್ಲಿ ಕೂಡ ಅವನಿಗೆ ಮೆಚ್ಯೂರಿಟಿ ಇಲ್ಲ, ಎಲ್ಲಾದರೂ ಲಾಸ್ ಆಗ್ತಿರ್ತಾನೆ, ನೆಮ್ಮದಿ ಕಳ್ಕೊಂಬಿಟ್ಟಿರ್ತಾನೆ. ಇದಕ್ಕೆ ಕಾರಣ ಗುರುಶಾಪ. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಒಂದು, ಪಾಂಡಿತ್ಯ ಇಲ್ಲ, ಎಜುಕೇಷನ್ ಇಲ್ಲ. ಇನ್ನೊಂದು, ಎಜುಕೇಷನ್ ಇದೆ, ಅರಿವಿಲ್ಲ, ಮೆಚ್ಯೂರಿಟಿ ಇಲ್ಲ. ಆ ವಿದ್ಯೆ ತಕ್ಕಂತೆ ಜ್ಞಾನ ಇಲ್ಲ, ಆ ಅಂತಸ್ತು ತಕ್ಕಂತೆ ಜ್ಞಾನ ಇಲ್ಲ, ಅರಿವಿಲ್ಲ. ಆ ರೂಪ, ಯೌವನ, ಆರೋಗ್ಯ ತಕ್ಕಂತೆ ಅರಿವಿಲ್ಲ. ಎಲ್ಲ ಇದೆ, ಆದರೆ ಜ್ಞಾನನೇ ಇಲ್ಲ, ಮೆಚ್ಯೂರಿಟಿ ಇಲ್ಲ. ಬುಧ ಶನಿ, ಬುಧ ಗುರು ದೋಷಕ್ಕೆ ನಾವೇನು ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ. ಕೆಲವರು ಇದ್ದಾರೆ, ಮಹಾನ್ ಭಗವಂತರು ಭೂಮಿ ಮೇಲೆ, ಅವರಿಗೆ ವಿದ್ಯೆನೂ ಇಲ್ಲ, ಮೆಚ್ಯೂರಿಟಿನೂ ಇಲ್ಲ ರೀ. ಮೇಧಾ ಅಂದರೆ ಮೇಧಾವಿಂದ ಪಾಂಡಿತ್ಯ, ಎಜುಕೇಷನ್ ಇಲ್ಲ, ಪ್ರಜ್ಞಾ, ಅರಿವು, ಮೆಚ್ಯೂರಿಟಿ ಇಲ್ಲ. ದಡ್ರು ಅಲ್ಲ, ಬುದ್ಧಿವಂತರು ಅಲ್ಲ, ಅರ್ಧಂಬರ್ಧ. ಇಂಥವ್ರ ಜೊತೆ ಏನಾದರೂ ನಾವು ಸಂಬಂಧ ಇಟ್ಕೊಂಡ್ರೆ, ಫ್ರೆಂಡಾಗಿ, ಇಲ್ಲ ಬುದ್ಧಿನೂ ದಡ್ಡನೂ ಅಲ್ಲ, ಬುದ್ಧಿವಂತನಿಲ್ಲ ಅಂಥವನ್ನ ಮದುವೆ ಆಗಿಬಿಟ್ರೆ, ದಡ್ಡಿನೂ ಅಲ್ಲ, ಬುದ್ಧಿವಂತನೂ ಅಲ್ಲ ಅವಳು ಅಂಥವಳನ್ನ ಮದುವೆ ಆಗಿಬಿಟ್ರೆ ಬದುಕು ಹೆಂಗಿರುತ್ತೆ? ಹೋರಾಟ ಜೀವನ, ಬದುಕಿರೋವರೆಗೂ, ಸಾಯೋವರೆಗೂ. ಅಯ್ಯೋ, ಇಂಥ ಗಂಡು ಕಟ್ಕೊಂಬಿಟ್ನಲ್ಲ, ದಡ್ಡನೂ ಅಲ್ಲ, ಬುದ್ಧಿ ಇಲ್ಲ. ಅಯ್ಯೋ, ಇಂಥವಳು ಮದುವೆ ಮಾಡ್ಕೊಂಬಿಟ್ನಲ್ಲ ನಾನು, ದಡ್ಡಿನೂ ಅಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಎಷ್ಟು ಹೇಳಿದ್ರು ಬುದ್ಧಿ ಅರ್ಥವಾಗಲ್ಲ, ಅವಳಿದೇ ಅವಳಿಗೆ ಯೋಚನೆ, ಅವಳದೇ ಹೋಗ್ತಾಯಿರ್ತಾಳೆ. ಅಯ್ಯೋ, ಕುಡಿಬೇಡ ಕಣೋ, ಹಾಳಾಗೋಗ್ತೀಯಾ, ಎಲ್ತು ಹಾಳಾಗುತ್ತೆ, ದುಡಿಯೋ, ಕೆಲಸ ಸೇರ್ಕೊಳ್ಳೋ, ಕೆಲಸ ಮಾಡೋ ಅಂದರೆ ಏನೂ ಇಲ್ಲ, ಕುಡಿಯೋದು, ಮನೆ ಮಲಗೋದು. ಇಲ್ಲಿ ದುಡಿನ ಮೇನೂ ಇಲ್ಲ, ಆದಾಯನೂ ಇಲ್ಲ, ಏನೂ ಇಲ್ಲ. ಇಂಥವ್ನು ಮದುವೆ ಮಾಡ್ಕೊಂಡಲ್ಲ. 10 ಸಲ ಸಾಂಬಾರು ಮಾಡೋದಂಗೆ ಅಂತ ಹೇಳ್ಕೊಟ್ಟಿದ್ದೀನಿ, ಒಂದು 50 ಸಲ ಇಡ್ಲಿ ಮಾಡೋದಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಅವಳಿಗೆ ಇಡ್ಲಿ ಮಾಡೋಕ್ಕೆ ಬರಲ್ಲ, ಸಾಂಬಾರು ಮಾಡೋಕ್ಕೆ ಬರಲ್ಲ, ಚಪಾತಿ ಮಾಡೋಕ್ಕೆ ಬರಲ್ಲ. ಅಯ್ಯೋ, ಇಂಥ ದಡ್ಡಿ ಮದುವೆ ಮಾಡ್ಕೊಂಡಲ್ಲಪ್ಪ, ಇನ್ನು ಎಷ್ಟು ವರ್ಷಕ್ಕೆ ಅವ್ರ ಜೊತೆ ಹೋರಾಟ ಮಾಡಬೇಕು ನಾನು? ಸರಿಯಾದ ಇಲ್ಲ ಅಂದರೆ ಸಂಸ್ಕಾರಹೀನರು ಅಂತ ಕರಿಬೋದು, ಒಂದೇ ಮಾತಲ್ಲಿ ಹೇಳೋದಾದರೆ. ಅವನೊಬ್ಬ BCom ಗ್ರ್ಯಾಜುಯೇಟ್, ಒಂದು ಹುಡುಗ, ಹೆಂಗೋ ಓದ್ಬಿಟ್ಟಿದ್ದಾನೆ. ಕಾಪಿ ಮಾಡಿ ಓದಿದ್ನೋ, ಪಾಸಾದ್ನೋ, ಅಥವಾ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ನೋ, ಅಥವಾ ಹೆಂಗೋ ಪಾಸ್ ಆಗ್ಬಿಟ್ಟು ಬಂದುಬಿಟ್ಟಿದ್ದಾನೆ. ಅವನಿಗೆ 5-1-5-2-10 ಮಗ್ಗಿ ಹೇಳಕ್ಕೆ ಬರಲ್ಲ ರೀ. ಅವನಿಗೆ ದೇವಸ್ಥಾನದಲ್ಲಿ ನೋಡಿದ್ರೆ ಎಲ್ಲರೂ ಬಲಗಡೆಯಿಂದ ಸುತ್ಕೊಂಡವ್ರು, ಇವ್ನು ಎಡಗಡೆಯಿಂದ ಪ್ರದಕ್ಷಿಣೆ ಮಾಡ್ತಾನೆ. ಆಮೇಲೆ ಅವನಿಗೆ 10 ಸಲ ಹೇಳಿದ್ದೀವಿ, ಇಂಥ ಜಾಗಕ್ಕೆ ಹೋಗ್ಬಿಟ್ಟು ಈ ಫೈಲ್ ಕೊಟ್ಬಿಟ್ಟು ಅವ್ರ ಸಿಗ್ನೇಚರ್ ಮಾಡಿಸ್ಕೊಂಡು ವಾಪಸ್ಸು ಆ ಫೈಲ್ನ ತೊಗೊಂಡು ಇಂಥ ಜಾಗಕ್ಕೆ ತಲುಪಿಸು, ಇಲ್ಲಿ ತರಬೇಡ ಅಂತ 3 ದಿನದಿಂದ ಹೇಳಿ ಸಾಕೋಯ್ತು. ಕೊನೆಗೆ ಅವನು ಸೈನ್ ಮಾಡ್ಸೋಕ್ಕೆ ಅಂತ ಹೋಗಿ ಇವನು ಎಲ್ಲೋ ಸುತ್ತಾಕೊಂಡು ಹೋಗಿದ್ದಾನೆ, ಅಡ್ರೆಸ್ ಹುಡ್ಕೊಂಡು. ಪಾಪ ಸೈನ್ ಮಾಡೋ ವ್ಯಕ್ತಿ ಕಾದು ಸಾಕಾಗಿ ಅವರು ಆ ಜಾಗದಿಂದ ಹೊರಟೋಗಿದ್ದಾರೆ. ಅವನು 11 ಗಂಟೆಗೆ ಬಾ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಹೋಗಿದ್ದಾನೆ. 11 ಗಂಟೆವರೆಗೂ ಕಾದು ಹೊರಟೋದ್ರು, 3 ಗಂಟೆಗೆ ಹೋದ್ರೆ ಅವನಿಲ್ಲ, ಸೈನ್ ಹಾಕಲಿಲ್ಲ. ಆ ಫೈಲ್ನ ಸೈನ್ ಹಾಕಿಸ್ಕೊಳ್ದೇ ಅಲ್ಲಿ ಕೊಡೋಂಗಿಲ್ಲ. ಸೈನ್ ಹಾಕಿಸ್ಬಿಟ್ಟು ಅಲ್ಲಿ ತೊಗೊಂಡು ಅಂದರೆ ಸಿಗ್ನೇಚರ್ ಇಲ್ಲ, ಸೈನ್ ಸಬ್ಮಿಟ್ ಮಾಡಿದ್ದಾರೆ, ಅಲ್ಲಿ ಸಿಗ್ನೇಚರ್ ಅಂತ ಫೈಲ್ ರಿಜೆಕ್ಟ್ ಮಾಡಿದ್ದಾರೆ. ಎಂಥ ದಡ್ಡ! BA ಓದಿದ್ದವರು. ಅರ್ಥ ಆಯ್ತು ಎಲ್ರಿಗೂ? ಮೆಚ್ಯೂರಿಟಿ, ಪಾಂಡಿತ್ಯ ಇಲ್ಲ, ಗ್ರ್ಯಾಜುಯೇಷನ್ನು ಇದೆ, ಹೆಂಗೋ ತೊಗೊಂಡಿದ್ದಾನೆ. ಓಪನ್ ಯೂನಿವರ್ಸಿಟಿ ಮಾಡಿದ್ನೋ, ಅದು ಹ್ಯಾಂಗೆ ಬಂತೋ, ಯಾರ ಕೈಲೋ ದುಡ್ಡು ಕೊಟ್ಟು ಬರೆಸಿ ಡಿಗ್ರಿ ತೊಗೊಂಡಿರ್ಬೋದು.
ಎಲ್ಲ ಇದೆ. ಪ್ರಾಪಂಚಿಕ ಜ್ಞಾನ, ವರ್ಡ್ಲಿ ನಾಲೆಡ್ಜ್ ಅಂತಾರೆ. ಅವರಿಲ್ಲ, 11 ಗಂಟೆ ಕಾದು ಬರೋಕ್ಕೆ ಹೇಳಿದ್ರು, ಅವರಿಲ್ಲ. ಇಲ್ಲ ಅಂದಮೇಲೆ ಏನು ಮಾಡಬೇಕು, ಅವ್ರು ಎಲ್ಲಿದ್ದಾರೆ ಫೋನ್ ಮಾಡಿ ಅಲ್ಲೋಗಿ ಸಿಗ್ನೇಚರ್ ಮಾಡಿಸಿ ತೊಗೊಂಡೋಗಿ ಕೆಲಸ ಕೊಡಬೇಕು. ಅವನಲ್ಲಿ ಹುಡುಕಿ ಅಡ್ರೆಸ್ಸು ಕೊನೆಗೆ ಎಲ್ಲೋ ಹೋಗಿ ಆ ಅಡ್ರೆಸ್ ಹುಡುಕೋಕ್ಕೆ ಅಷ್ಟೊಂದು ತೊಗೊಂಡೋದೆ. 11 ಗಂಟೆಗೆ ಹೋಗ್ಬೇಕು, ಅದನ್ನು ಮಧ್ಯಾಹ್ನ 3:00ವರೆಗೆ ಹೋಗಿದ್ದಾನೆ ಅಲ್ಲಿಗೆ. ಅಲ್ಲಿವರೆಗೂ ಸುತ್ತುತ್ತಾ ಇದ್ದಾನೆ. ಅಂದರೆ ಅವನಿಗೆ ಆ ಜ್ಞಾನವೇ ಇಲ್ಲ, ಅಜ್ಞಾನ. ಲಾಸ್ ಆಗಿದ್ದು ಯಾರು? ನಮಗೆ. ಅವ್ನು ನಂಬ್ಕೊಂಡು ಕೆಲಸ ಕೊಟ್ಟಿದ್ವಿ. ಅವನೇನು ಮಾಡ್ದ, ಸುತ್ತಾಡ್ಕೊಂಡೋಗಿ ಕೊನೆಗೆ 3 ಗಂಟೆಗೆ ಅವರಿಲ್ಲ, ಮನೇಲಿಲ್ಲ ಅಂದ್ಬಿಟ್ಟು ಹಂಗೆ ತೊಗೊಂಡು ಕೊಟ್ಬಿಟ್ಟಿದ್ದಾನೆ. ಅವ್ನು ಅಲ್ಲಿ ಬಂದು ಸೈನ್ ಮಾಡ್ತಾನೆ ಅಂದ್ಕೊಂಡೆ. ನೋಡಿದ್ರೆ ಅವ್ನು ಹೆಂಗೆ ಸೈನ್ ಮಾಡ್ತಾನೆ. ಆ ಫೈಲ್ ರಿಜೆಕ್ಟ್ ಮಾಡಿ ಒಂದು ಮೂಲೆಯಲ್ಲಿ ಹಾಕಿದ್ರು. 1 ತಿಂಗಳಾದರೂ ವಾಪಸ್ ತೆಗ್ಸಿದ್ದು ನಾವು. ಇಂಥ ದಡ್ರ ಅಂತೀರ, ಬುದ್ಧಿವಂತರು ಅಂತಾರೆ ಹೇಳಿ. ಅಲ್ಲಿಗೆ ಹೆಸರಿಗೆ ಡಿಗ್ರಿ, ಆದರೆ ಅವ್ನು ನಿಜವಾಗ್ಲೂ ಪಾಂಡಿತ್ಯ ಅಲ್ಲ, ಮೇಧಾ ಶಕ್ತಿ ಇಲ್ಲ, ಪ್ರಜ್ಞೆ ಇಲ್ಲ. 3 ಗಂಟೆಗೆ ಹೋಗದೇ ಇರಲಿಕ್ಕೆ 11 ಗಂಟೆಗೆ ಹೋಗಿಲ್ದೇ ಇರೋದ್ರಿಂದ ನಾನೀಗ ಅವ್ರಿಗೆ ಸಿಗ್ನೇಚರ್ ತೊಗೋಬೇಕಾದ್ರೆ ಫೋನ್ ಮಾಡಿ ಎಲ್ಲಿದ್ರು ಹುಡ್ಕೊಂಡು ಹೋಗಿ ಅಲ್ಲಿ ಸೈನ್ ಮಾಡಿಸ್ಕೊಂಬಂದು ಅಲ್ಲಿ ಸಬ್ಮಿಟ್ ಮಾಡಬೇಕು. ಆಗ ನಮಗೆ ನಾ ಹೇಳಿದ ಕೆಲಸ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಅರಿವು, ಜ್ಞಾನ ಇಲ್ಲ. ಇಂಥ ದಡ್ಡರು ಭಾಳಷ್ಟು ಇದೆ ಜಗತ್ತಿನಲ್ಲಿ ಇತ್ತೀಚೆಗೆ. ಕೆಲವು ದುಷ್ಟ ಚಟಗಳಿಗೆ ಭಾಗಿಯಾಗಿ ಅವರಿಗೆ ಜ್ಞಾನದ ಶಕ್ತಿ ಕಮ್ಮಿ ಆಗಿದೆ. ಶನಿ ಜಾಸ್ತಿ ಆದಾಗ ಕುಡಿಯೋದು, ಶನಿ ನೀಚನಾದಾಗ ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಸ್ಮೋಕ್ ಮಾಡೋದು, ವಿಪರೀತ ಕಾಮ, ಸೆಕ್ಸ್ ಮಾಡಿ ಅವನಿಗೆ ಮರಿವು ಜಾಸ್ತಿ ಆಗುತ್ತೆ, ಅಂಧಕಾರ ಅಜ್ಞಾನ ಜಾಸ್ತಿ ಆಗುತ್ತೆ, ಗುರು ಬಲ ಕಮ್ಮಿ ಆಗಿಬಿಡ್ತದೆ. ಬುಧ ಬುದ್ಧಿ ಅಲ್ಲಿ 11 ಗಂಟೆಗೆ ಇಲ್ಲ ಅಂದಮೇಲೆ ಹುಡ್ಕೊಂಡೋಗಿ ನಾನು ಸೈನ್ ಹಾಕ್ಸ್ಕೊಂಬರ್ಬೇಕು ಅಂದರೆ ಬುಧ ಚುರುಕಿರಬೇಕು. ಬುಧ ಇಲ್ಲಿಲ್ಲ, ಅಲ್ಲಿದ್ದೀರಾ ಸರ್, ನಾನು ಈಗ ಬರ್ತೀನಿ ಸರ್, ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ, ನೀವು ಹೊಟ್ಟೋಗ್ಬಿಟ್ಟಿದ್ದೀರಾ, ನೀವೆಲ್ಲಿದ್ದೀರಿ ಅಲ್ಲಿಗೆ ಬಂದು ಸಿಗ್ನೇಚರ್ ಹಾಕಿಸ್ಕೋತೀನಿ, ಸೈನ್ ಮಾಡಿಸ್ಕೋತೀನಿ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಅವ್ರಿಗೆ ತಿಳುವಳಿಕೆ ಕೊಟ್ಟು ಕಮ್ಯುನಿಕೇಟ್ ಮಾಡಿ. ಬುಧ ಕಮ್ಯುನಿಕೇಷನ್. ಬುಧ ಅವನಿಂದ ಇವನಿಗೆ, ಸಾರ್ ತಪ್ಪಾಯಿತು ಕ್ಷಮಿಸಿ, ನಾನು 11 ಗಂಟೆ ಬರಬೇಕಾದವನು 3 ಗಂಟೆಗೆ ಬಂದುಬಿಟ್ಟಿದ್ದೀನಿ ಕಾರಣಾಂತರದಿಂದ, ನೀವೆಲ್ಲಿದ್ದೀರಿ ಅಲ್ಲಿ ಬರ್ತೀನಿ ನಾನು ಅಂತೇಳಿ ಅವನು ಬುಧ ಹೇಳಬೇಕು. ಬುಧ ಗ್ರಹ ಅವನ ಜಾತಕದಲ್ಲಿ ಕಮ್ಯುನಿಕೇಟ್ ಮಾಡಿ. ಆಗ ಅವನು ಅಲ್ಲೋಗಿ ಜ್ಞಾನಕಾರಕನಾದಂಥ ಗುರು ಅವನಿಗೆ ಮತಿ ಕೊಡ್ತಾನೆ, ಮಾಡಿಸ್ಕೊಂಬಂದು ಅಲ್ಲಿ ಕೊಡಬೇಕು. ಈ ರೀತಿ ಬುಧ ಗುರು ಸಂಯೋಗದಲ್ಲಿ ನಡೆಯುವಂಥ ಒಂದು ಯೋಗ ನಾವು ಕಳ್ಕೊಂಬಿಟ್ಟಿರ್ತೀವಿ. ಯಾಕೆ ಹಿಂಗಾಯಿತು? ಬುದ್ಧಿ ಇದೆ, ಊಟ ಮಾಡ್ತಾನೆ, ಮಲಗ್ತಾನೆ, ಡ್ರೆಸ್ ಮಾಡ್ತಾನೆ, ವೆಹಿಕಲ್ ಓಡಿಸ್ತಾರೆ, ಚುರುಕಿಲ್ಲ, ಪಾಂಡಿತ್ಯ ಇಲ್ಲ. ಇಂಥವ್ರು ಸಮಾಜದಲ್ಲಿ ಎತ್ತರವಾಗಿ ಹೆಚ್ಚಿನ ಪ್ರಖ್ಯಾತರಾಗೋದಿಲ್ಲ, ಬೆಳವಣಿಗೆಯಲ್ಲಿ ಕಮ್ಮಿ. ಅವ್ರಿಗೆ ಹೆಂಗಿತ್ತರೋ ಸಾವಿರ ಹಂಗೆ ಇತ್ತು. ಇಂಥವ್ರಿಗೆ ಏನಾದ್ರು ಮದುವೆ ಮಾಡಿಬಿಟ್ರೆ ಹೆಂಡತಿ ಹೆಂಗೆ ಬಾಳಿಸ್ತಾರೆ? ಇಂಥ ಹೆಂಗಸಿಗೆ ಮದುವೆ ಮಾಡಿಬಿಟ್ರೆ ಗಂಡನ ಹೆಂಗೆ ನೋಡ್ಕೊತಾಳೆ? ಆದರೂ ಆಯಿತು, ಗಂಡ ಹೆಂಡತಿ ಹಾಳಾಗೋಗ್ಲಿ, ಅವ್ರುಗಳೋ ಮಕ್ಕಳು ಹೆಂಗೆ ಬೆಳೆಸ್ತಾರೆ? ಅಪ್ಪನೂ ದಡ್ಡ, ಅಮ್ಮನೂ ದಡ್ಡಿ. ಈ ಥರ ಇದ್ದಾಗ ಏನಾಗುತ್ತೆ? ಆಗ ಇವರಲ್ಲಿ ಇವ್ರ ವಂಶ ಅಭಿವೃದ್ಧಿ ಆಗುತ್ತಾ? ಇವ್ರ ವಂಶ ಒಳ್ಳೆ ವಿಖ್ಯಾತ ಪ್ರಖ್ಯಾತವಾದ ಮಕ್ಕಳು ಹುಡ್ತಾರೆ ಇಂಥ ವೀರ್ಯ ರಕ್ತದಲ್ಲಿ? ಇಲ್ಲ. ಯಾಕೆಂದರೆ ಗುರುಶಾಪ. ಯಾಕೆ? ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ, ದಡ್ಡ ಶಿಖಾಮಣಿ. ಅಯ್ಯೋ ಪೆದ್ದ, ಇಂಥವ್ನು ಮದುವೆ ಮಾಡ್ಕೊಂಬಿಟ್ನಲ್ಲ ಅಂತ ಹೆಂಡತಿ ಕೊರಗ್ತಾಳೆ. ನಾವು ಹಿಂದೆ ಮುಂದೆ ನೋಡಿದೆ ಮದುವೆ ಮಾಡ್ಕೊಂಬಿಟ್ಟೆ, ನೋಡೋಕ್ಕೆ ರೂಪ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, ಬೆಳ್ಳಿಗೆ ಬ್ಯೂಟಿಫುಲ್ ಆಗಿದೆ ಅಂತ ಇವನು ರೂಪಕ್ಕೆ ಮಾರೋಗಿ ನಾನು ಮದುವೆ ಮಾಡ್ಕೊಂಬಿಟ್ಟೆ, ನೋಡ್ರಿ ಇಂಥ ದಡ್ಡ. ಹೆಸರು ಬೇಳೆಗೂ ತೊಗರಿ ಬೇಳೆಗೂ ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ, ಕಿತ್ಲೇನು ಮೂಸಂಬಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅವನು ಎಂಥದ್ದು ಏನೋ ಒಂದು ಹೇಳಿದ್ರು ಅವನಿಗೆ, ಎಣ್ಣೆ ತೊಗೊಂಬಾರಪ್ಪ 1 ಲೀಟ್ರ್ ಬಜ್ಜಿ ಬೋಂಡ ಮಾಡಬೇಕು ಅಂತಂದರೆ ಕಡಲೆಕಾಯಿ ಎಣ್ಣೆ ತೊಗೊಂಬ ಅಂದ. ಅವನು ಹೋಗ್ಬಿಟ್ಟು ಅಲ್ಲಿ 1 ಲೀಟ್ರ್ ಎಣ್ಣೆ ಕೊಡಿ ಇನ್ನಂತೆ. ಯಾವ ಎಣ್ಣೆ ಬೇಕು? ಯಾವುದೋ ಇದ್ರೂ ಕೊಡಿ ಇನ್ನಂತೆ. ಯಾಕೆ ನನಗೆ ಮರ್ತು ಹೋಯ್ತಂತೆ, ಕಡಲೆಕಾಯಿ ಎಣ್ಣೆ ಮರ್ತು ಹೋಯ್ತಂತೆ. ಅವನು ಹೋಗ್ಬಿಟ್ಟು ಅವನು ಸಾಸಿವೆ ಎಣ್ಣೆ ಇದು ಏನು ರೀಫೈಂಡ್ ಆಯಿಲ್ ತೊಗೊಂಬಂದಿದ್ದಾನೆ. ಅವ್ರು ಅದು ತಿಂದರೆ ನಮಗೆಲ್ಲ ಕೆರ್ತಾ ಬರ್ತಿದ್ದು, ಯಾಕೆ ತೊಗೊಂಬಂದು ಹೋಗಿ ವಾಪಸ್ ಕೊಟ್ಬಿಟ್ಟು ಕಡಲೆಕಾಯಿ ಎಣ್ಣೆ ತೊಗೊಂಬಂದು ಮತ್ತೆ ಹೋದಂತೆ. ಇದು ಬೇಡ, ಕಡಲೆಕಾಯಿ ಎಣ್ಣೆ ಕೊಡಿ ಬದಲು ಕಡಲೆಕಾಯಿನ ಬದಲು ಬೇರೆ ಏನಂದ್ರೆ ಬಾಯಿ ತಪ್ಪಿ ಬೋರ್ಡ್ ಹಾಕಿದ್ರು ಎಣ್ಣೆಗಳು, ಅಲ್ಲಿ ಎಳ್ಳೆಣ್ಣೆ ಅಂತಿತ್ತು, ಎಳ್ಳೆಣ್ಣೆ ಕೊಡಿ ಅಂದರು. ಎಳ್ಳೆಣ್ಣೆ ತಂದರು. ಎಳ್ಳೆಣ್ಣೆನೂ ವಾಪಸ್ಸು ಯಾಕೆ ತಂದೆ ಅಂತೇಳಿ ಬೈದರು. ನೋಡಿ, ಅವನಿಗೆ ಇವನ್ನ ಬುದ್ಧಿವಂತ ಅಂತೀರಾ? ಏನಂತೀರಿ ಹೇಳಿ ಇಂಥವ್ರನ್ನ? ಇದಕ್ಕೆಲ್ಲ ಕಾರಣ ಪೂರ್ವಜನ್ಮದಲ್ಲಿ ಜ್ಞಾನ ಕೊಟ್ಟಂಥ ಗುರು, ನಿಮ್ಮನ್ನು ಸನ್ಮಾರ್ಗದಲ್ಲಿ ತೊಗೊಂಡೋಗ್ತಾರಂಥ ಗುರು, ಅವ್ರು ಏನೇ ಆಗಿರಲಿ, ಯಾವ ಜಾತಿ ಆಗಲಿ, ಯಾವ ಧನದವರೇ ಆಗಿರಲಿ, ನಿಮ್ಮಲ್ಲಿ ಬೆಳಕನ್ನು ಕೊಟ್ಟಿದ್ದಾರೆ, ತಪ್ಪನ್ನು ಕಂಡಿಡಿದು ತಿದ್ದಿದ್ದಾರೆ, ಸನ್ಮಾರ್ಗದಲ್ಲಿ ಹೋಗುವಂಥ ಬುದ್ಧಿ ಹೇಳಿದ್ದಾರೆ. ನಿಮ್ಮ ಸಮಯ ಆಗಾಗ ಕಾಲ ತಕ್ಕಂತೆ ಅವ್ರು ನಿಮಗೆ ಒಳ್ಳೆ ಜ್ಞಾನ ಕೊಟ್ಟು ಮಂತ್ರ ತಂತ್ರ ಅಥವಾ ಇನ್ನೇನೋ ಒಂದು ವಿದ್ಯೆ ಕಲಿಸಿ ನಿಮಗೆ ನಿಮ್ಮ ಅಪ್ಪ ಅಮ್ಮ ಕೊಡೋಕ್ಕಾಗದಿರೋದು, ನಿಮ್ಮ ಜಾತಿ ಗುರುಗಳು ಕೊಡೋಕ್ಕಾಗದಿರೋದನ್ನು ಒಬ್ಬ ವ್ಯಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ವಿಶೇಷತೆ, ಯಾವುದೋ ಪೂರ್ವಜನ್ಮದ ಕರ್ಮದ ಪುಣ್ಯದ ಫಲ. ಆದ್ದರಿಂದ ಅಂಥ ಗುರುಗಳಿಗೆ ನೀವು
ಮೂದಲಿಸಿದರೆ, ಟೀಕೆ ಮಾಡಿದರೆ, ಅಪಹಾಸ್ಯ ಮಾಡಿದರೆ, ಪರಿಹಾಸ್ಯ ಮಾಡಿದರೆ ಈ ಜನ್ಮದಲ್ಲಿ ಎಲ್ಲ ಚೆನ್ನಾಗಿದೆ, ವಿದ್ಯೆ ಇಲ್ಲ, ಡಿಗ್ರಿ ಇಲ್ಲ, ಎಲ್ಲ ಚೆನ್ನಾಗಿದೆ, ಕಾರು ಬಂಗ್ಲೆ, ಆದರೆ ಅವನಿಗೆ ಬುದ್ಧಿ ಚುರುಕಿಲ್ಲ, ಅರಿವಿಲ್ಲ, ಎಲ್ಲರ ಹತ್ರ ನಿಷ್ಠುರ, ಎಲ್ಲರೂ ಎಲ್ಲೋದ್ರೂ ಅವ್ನಿಗೆ ಎಲ್ಲರೂ ಬೈತಾರೆ, ನೀನಿಂದ ಹಿಂಗಾಯಿತು, ನೀನು ಹಿಂಗೆ ಮಾಡಿಬಿಟ್ಟೆ ಅಂತೇಳಿ. ಅವನಿಗೆ ಗೊತ್ತಿಲ್ಲ, ಬಿಸ್ನೆಸ್ ಮಾಡೋ ರೀತಿ ಗೊತ್ತಿಲ್ಲ. ಬುಧ, ಗುರು ಮತ್ತು ಕುಜ 3 ಬ್ಲಾಕ್ ಆಗಿಬಿಟ್ಟಿರ್ತದೆ ಅವನಲ್ಲಿ. ಬುಧ ಗ್ರಹದ್ದು, ಗುರುಗ್ರಹದ್ದು, ಮಂಗಳ ಗ್ರಹದ್ದು 3 ಅವನಿಗೆ ದೋಷದಿಂದ ಅವನಿಗೆ ವಿದ್ಯೆ ಇಲ್ಲ. ಅಕಸ್ಮಾತ್ ವಿದ್ಯೆ ಡಿಗ್ರಿ ಇದ್ದರೂ ಡಿಗ್ರಿ ತಕ್ಕಂತೆ, ವಯಸ್ಸು ತಕ್ಕಂತೆ ಜ್ಞಾನ ಪ್ರಜ್ಞೆ ಇರೋದಿಲ್ಲ. ಈ ಥರ ದೋಷದಲ್ಲಿ ಅವನೇನು ಮಾಡ್ತಾನೆ, ಲೈಫ್ ಲಾಂಗ್ ನರಳ್ತಿರ್ತಾನೆ. ಗುರು ಬಗ್ಗೆ ಅಪಹಾಸ್ಯ ಮಾಡಿದರೆ, ಟೀಕೆ ಮಾಡಿದರೆ, ಅಯ್ಯೋ ಅವ್ರಿಗೇನು ಬರ್ತೇ ಬಿಡ್ರಿ, ಅವನಿಗಿಂತ ನಾನೇ ಚೆನ್ನಾಗಿದ್ದೀನಿ, ಅವನಿಗಿಂತ ನನಗೆ ಗೊತ್ತು ವಿಷಯ, ಆ ಗುರುಗೇನರ ಗೊತ್ತು, ಸುಮ್ಮನೆ ಗುರು ಅಂತಾರೆ, ಅವ್ನಿಗೇನು ಗೊತ್ತಿಲ್ಲ, ನಾ ತಿಳ್ಕೊಂಡಿರೋಷ್ಟು ಅವ್ನು ತಿಳ್ಕೊಂಡಿಲ್ಲ. ಈ ಥರದ್ದು ಏನಾದ್ರು ಮನಸ್ಸಲ್ಲ ಇನ್ನೊಬ್ಬರ ಮುಂದೆ ಓಪನಾಗಿ ಮಾತಾಡಿಬಿಟ್ಟು ಕರ್ಮ ಕಟ್ಕೊಂಡ್ಬಿಟ್ರೆ ಆತ್ಮದಲ್ಲಿ ಸ್ಟೋರ್ ಆಗಿರ್ತದೆ. ನಮ್ಮ ಅಕೌಂಟಲ್ಲಿ ಬ್ಯಾಂಕು, ಆತ್ಮ ಅನ್ನೋದು ದೊಡ್ಡ ಬ್ಯಾಂಕು, ಸೋಲು ಒಂದು ದೊಡ್ಡ ಬ್ಯಾಂಕು. ಆ ಬ್ಯಾಂಕಲ್ಲೆಲ್ಲ ಮಾಡಿದ್ದು, ಕೆಟ್ಟಿದ್ದು, ನೋಡಿದ್ದು, ಹೇಳಿದ್ದು, ಒಂದು ಬಾಯ್ಬಿಟ್ಟು ಒಂದು ಪದ ಹೇಳೋ ಸಾಕು ಅದೆಲ್ಲ ಸ್ಟೋರ್ ಆಗಿರ್ತದೆ. ಇದೆಲ್ಲ ಸ್ಟೋರ್ ಆಗಿದ್ದಾಗ ಈ ರೀತಿ ಅಂಥ ಗೋತ್ರದಲ್ಲಿ ಈಗ ನಾನೊಬ್ಬ ಗುರುಗೆ ಬಾಯಿ ಬಂದಾಗ ಅಪಹಾಸ್ಯ ಮಾಡಿ ಟೀಕೆ ಮಾಡಿರ್ತೀನಿ, ಆಗ ನನಗೆ ಗುರು ಶಾಪ ಬಂತು. ನನ್ನ ವೀರ್ಯದಿಂದ, ನನ್ನ ರಕ್ತದಿಂದ ಉಡೋ ಮಕ್ಕಳೆಲ್ಲ ವಿದ್ಯಾವಂತರು. ಯಾಕೆಂದರೆ ಗುರು ಶಾಪಕ್ಕೆ ಗುರಿಯಾದರೂ ನನ್ನ ತಲೆಮಾರಿಂದ ಹುಟ್ಟುಬಿಡ್ತಾರೆ. ಯಾರು ಗುರುಗಳಿಗೆ ತೊಂದರೆ ಕೊಡ್ತಾರೋ, ಅವ್ರ ಬಗ್ಗೆ ಅಪಹಾಸ್ಯ ಮಾಡ್ತಾರೋ, ಗುರುಗೆ ಸಂಬಂಧಪಟ್ಟಂಥ ದೋಷಗಳು ಮಾಡ್ತಾರೋ, ಅಪ್ಪನೂ ವಿದ್ಯಾವಂತ, ಅಮ್ಮನೂ ವಿದ್ಯಾವಂತ, ಮಗ ನೋಡೋದೇ ದಡ್ಡ. ಅವ್ರ ಮನೆ ಎಲ್ಲರೂ ಡಾಕ್ಟ್ರ್, ಇಂಜಿನಿಯರ್ಸ್ ಆಗಿದ್ದಾರೆ. ಇವನು ಗುರುಶಾಪಕ್ಕೆ ಗುರಿಯಾಗಿರೋದ್ರಿಂದ ಇವನ ರಕ್ತ ವೀರ್ಯ ನೋಡುವಂಥ ಎಲ್ಲ ಮಕ್ಳುಗಳಿಗೂ 7ನೇ ಕ್ಲಾಸ್ ಫೇಲು, 10ನೇ ಕ್ಲಾಸ್ ಫೇಲು, ಇಲ್ಲೇ ವಿದ್ಯೆ ಹತ್ತೋದಿಲ್ಲ. ಇಲ್ಲ ವರ್ಕ್ಶಾಪು, ಇಲ್ಲ ಹೋಮ್ ಗಾರ್ಡು, ಯಾವ ಸಣ್ಣ ಪುಟ್ಟದ್ರೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಯಾಕೆಂದರೆ ಗುರುಶಾಪ ಇದ್ದರೆ ಆ ವಂಶದಲ್ಲಿ ವಿದ್ಯಾವಂತರು ಓಡೋದಿಲ್ಲ. ಗುರುಶಾಪ ಇದ್ದರೆ ಅವ್ರ ವಂಶದಲ್ಲಿ ಅಂಗವಿಕಲ ಮಕ್ಕಳು ಹುಡ್ತಾರೆ. ಗುರುಶಾಪ ಇದ್ದರೆ ಅವ್ರಿಗೆ ಯಾವುದಲ್ಲೂ ಏಳಿಗೆ ಆಗೋದಿಲ್ಲ. ವಿದ್ಯೆ, ಕೆಲಸ, ವ್ಯಾಪಾರ, ವ್ಯವಹಾರದಲ್ಲಿ ಎಲ್ಲೂ ಏಳಿಗೆ ಆಗೋದಿಲ್ಲ. ಆದ್ದರಿಂದ ದೇವ್ರ ಶಾಪ ಇರ್ಬೋದು, ತಂದೆ ತಾಯಿ ಶಾಪನೇ ಇರ್ಬೋದು, ಗುರು ಶಾಪ ಇರಬಾರ್ದು ಅಂತ ಗುರು ಸಂಹಿತೆಯಲ್ಲಿ ಹೇಳ್ತಾರೆ. ಇದನ್ನು ಗುರುಗೀತೆಯಲ್ಲೂ ಹೇಳ್ತಾರೆ. ಆದ್ದರಿಂದ ಜೀವಿತ ಕಾಲದಲ್ಲಿ ನಾವೇನೇ ಕಳ್ಕೊಂಡ್ರೂ ಕೂಡ ಗುರು ಕಳ್ಕೋಬಾರ್ದು. ನಾವೇನೇ ಮಾಡಿದ್ರು ಕೂಡ ಗುರು ದ್ರೋಹ ಮಾಡಬಾರ್ದು. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಕೆಟ್ಟದ್ದು ಮಾಡಬಾರ್ದು. ಗುರು ಅನ್ನಿಸ್ಕೋಬೇಕಾದ್ರೆ ಭಾಳ ಕಷ್ಟ ಇದೆ. ಒಬ್ಬ ಗುರು ಆಗಬೇಕನ್ನೋ ಭಾಳ ಕಷ್ಟ ಇದೆ. ಸಾಧನೆ ಮಾಡಬೇಕು, ಅವನಿಗೆ ಒಳ್ಳೆ ಗುರು ಸಿಕ್ಕಿರಬೇಕು. ಸಾಧನೆ ಜೊತೆಗೆ ಅವನು ಎಲ್ಲ ವಿಷಯನ ತಿಳ್ಕೊಂಡು ಜಗತ್ತಿಗೆ ಒಳ್ಳೇದು ಮಾಡುವಂಥವನು ಸರ್ವಸಂಗ ಪರಿತ್ಯಾಗಿ ಆಗಿರಬೇಕು. ಅಂಥ ಗುರುಗಳ ಮೇಲೆ ಅವಹೇಳನ, ಅಪಪ್ರಚಾರ, ನಿಂದನೆ ಮಾಡ್ತಾ ಬಂತು ಅಂದರೆ ಇಡೀ ಒಂದು ಸಲ ಹುಟ್ಟಿದ್ದೀವಿ, ಹುಟ್ಟುಬಿಟ್ಟು ನಾವು ಗುರುಗೆ ತೊಂದರೆ ಕೊಟ್ಟರೆ ಇನ್ನು ಬರೋ ಎಲ್ಲ ಜನ್ಮಗಳು ಪ್ರಾಣಿ ಜನ್ಮಕ್ಕೆ ಹೋಗ್ತಾರಂತೆ. ಇನ್ನು ಮತ್ತೆ ಮನುಷ್ಯ ಜನ್ಮ ಬರಬೇಕು ಅಂದರೆ 84 ಲಕ್ಷ ಯೋನಿ ನೋಡಬೇಕು. ಮತ್ತೆ ಇನ್ನೊಂದು ಸಲ ಹುಡಬೇಕು ಅಂದರೆ 84 ಲಕ್ಷ ಯೋನಿಗಳಲ್ಲಿ ಜನ್ಮ ತೊಗೊಳ್ಬೇಕು. ಅಲ್ಲಿ 84 ಲಕ್ಷ ಅಂದ್ರೇನು, ಸಾವಿರ ಅಲ್ಲ ಲಕ್ಷ. ಇರುವೆ, ತಿಗಣೆ, ಹಾವು, ಹಂದಿ, ಇಲಿ, ಚಿರತೆ, ಒಂಟೆ, ಆನೆ, ನೀರಲ್ಲಿ ವಾಸ ಮಾಡೋ ತಿಮಿಂಗ್ಲ, ಮೊಸಳೆಗಳು, ಆಮೆಗಳು, ಮೀನುಗಳು, ಇದರದ ಎಲ್ಲ ಯೋನಿಗಳಿಂದ ಹುಟ್ಟು ಆದಮೇಲೆ ಮನುಷ್ಯ ಜನ್ಮ ಬರ್ತಾನೆ. ಅಷ್ಟೊಳಗೆ ಎಷ್ಟು ಆತ್ಮ ಸೌದಿರ್ತದೆ. ಆದ್ದರಿಂದ ಈ ಥರ ದೋಷಗಳನ್ನು ನಾವು ಕಳ್ಕೋಬೇಕು ಅಂದರೆ ಗುರು ಸೇವೆ ಮಾಡಬೇಕು, ಗುರು ಸ್ಮರಣೆ ಮಾಡಬೇಕು, ಗುರು ಧ್ಯಾನ ಮಾಡಬೇಕು, ಗುರು ಸೇವೆ ಮಾಡಬೇಕು ಅಂಥೇಳಿ ಗುರು ಸಂಹಿತೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಗೌರಿ ಹಬ್ಬ, ಸಂಕ್ರಾಂತಿ ಹಬ್ಬ, ದೀಪಾವಳಿ ಹಬ್ಬ, ಗಣಪತಿ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಈ ವರ್ಷ ಇದೇ ತಿಂಗಳು 10ನೇ ತಾರೀಕು ಗುರುವಾರ ದಿನವೇ, ಗುರುವಾರ ದಿವಸನೇ ಗುರು ಪೂರ್ಣಿಮೆ ಬಂದಿದೆ. ಎಲ್ಲ ಜನ್ಮಾತ್ರ ಗುರುಗಳು ನಾವೇನೋ ಮಾಡಿರ್ತೀವಿ, ಎಷ್ಟೋ ಜನ್ಮದ ಗುರುಗಳಿಗೆ ನಾವು ತೊಂದರೆ ಕೊಟ್ಟಿರ್ತೀವಿ. ಆ ಜನ್ಮಾತ್ರ ಗುರು ಶಾಪ, ಗುರುದ್ರೋಹವನ್ನು ತೊಳ್ಕೊಳ್ಳಿಕ್ಕೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ವಿಶೇಷವಾದ ಹಬ್ಬ ಬರ್ತಾ ಇದೆ, ಗುರು ಪೂರ್ಣಿಮಾ ಅಂಥೇಳಿ. ಈ ಒಂದು ಗುರು ಪೂರ್ಣಿಮೆ ದಿವಸ ನಾವು ಭಾಳಷ್ಟು ಮೌನದಿಂದ, ಶ್ರದ್ಧಾಭಕ್ತಿಯಿಂದ ಜನ್ಮಾಂತರ ಗುರು ಶಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ ಈ ಗುರು ಪೂರ್ಣಿಮೆ ಅನ್ನೋ ಹಬ್ಬವನ್ನು ಜಗತ್ತಿನಲ್ಲಿ ಸೃಷ್ಟಿಯಾಯಿತು. ಗುರು ಪರಂಪರೆ, ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರುಗಳು, ಹೀಗೆ ಯಾವುದೋ ಒಬ್ಬ ಗುರು ಬೈದರೆ ಅವನು ಗುರು ವಂಶವೃಕ್ಷಕ್ಕೆ ಬೈದಾಗೆ. ಒಬ್ಬ ಗುರಿಗೆ ಮುಟ್ಟಾಳ, ನೀನು ಇಂಚ ಅಂತ ಕೆಟ್ಟ ಬೈದುಬಿಟ್ರೆ ಆ ಗುರುಗೆ ಯಾರು ದೀಕ್ಷೆ ಕೊಟ್ಟಿದ್ದಲ್ಲ ಅವ್ರ ಗುರುಗಳು ಈಗ ಎಲ್ಲ ಗುರುಗಳಿಗೂ ಬೈದ. ಒಬ್ಬ ಗುರು ಬೈದ ಆ ಗುರು ಪರಂಪರೆಗೆ ಬೈದಾಗೆ. ಆ ಪರಂಪರೆ ಶಾಪದಿಂದ ಅವಿದ್ಯಾವಂತ, ಅಂಗವಿಕಲರು, ಈ ಥರ ಮಕ್ಕಳೆಲ್ಲ ಜನನ ಆಗಿಬಿಡ್ತದೆ ಆ ಗೋತ್ರದಲ್ಲಿ, ವಂಶದಲ್ಲಿ. ನಮ್ಮ ತಾತ ಯಾರಿಗೂ ಗುರುಗಳು ಬೈದಿದ್ದ, ನಮ್ಮ ತಾತ ಬೈದು ಸತ್ತೋಗ್ಬಿಟ್ಟ. ಆಮೇಲೆ ನಮ್ಮ ತಾತ ಸತ್ತಂತ ಎಲ್ಲರೂ
5ನೇ ಕ್ಲಾಸು 3ನೇ ಕ್ಲಾಸು ಇಲ್ಲ ಓದಲ್ಲ, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟ್ ಹೇಳ್ಕೊಂಡು ವಿದ್ಯೆ ಬಿಟ್ಟು ಎಲ್ಲ ಶೋಕಿ ಮಾಡಿ ಎಲ್ಲ ಥರ ಕರ್ಮ. ಎಲ್ಲಿ ಗುರುಶಾಪ ಇದೆಯೋ ಆ ಗೋತಲ್ಲಿ ವಿದ್ಯಾವಂತರಾಗಲ್ಲ, ಎಲ್ಲಿ ಗುರುಶಾಪ ಇದೆಯೋ ಅಲ್ಲಿ ಲಕ್ಷ್ಮಿ ವಾಸ ಮಾಡಲ್ಲ, ಎಲ್ಲಿ ಗುರುಶಾಪ ಇದೆಯೋ ಅಲ್ಲಿ ಯಾವುದೇ ರೀತಿ ಭೋಗಗಳು ಇರೋದಿಲ್ಲ. ಆದ್ದರಿಂದ ಆ ಥರ ಶಾಪಕ್ಕೆ ತುತ್ತಾಗಿದರೆ ಇದು ಭಾಳ ವಿಶೇಷವಾದ ದಿವಸ ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯಲ್ಲಿ ಈ ಕರ್ಮ ಕಳ್ಕೋಬೇಕು. ಗುರು ಸಂಹಿತೆಯಲ್ಲಿ ಒಂದು ತಂತ್ರಸಾರದಲ್ಲಿ ಕೆಲವು ತಂತ್ರ ಹೇಳ್ತಾರೆ. ಒಂದು ಕೈಲಿ ಕಡಲೆಕಾಯಿ ಬೀಜ, ನಾವು ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಹಾಕ್ತೀವಲ್ಲ ಕಡಲೆಕಾಯಿ ಬೀಜ, ಮತ್ತು ಕೈಲಿ ಒಂದು ಎಡಗೈಲಿ ಬೆಲ್ಲ ಅಥವಾ ಒಂದು ತಟ್ಟೆಯಲ್ಲಿ ಬೆಲ್ಲ ಮತ್ತು ಕಡಲೆಕಾಯಿ ಎರಡೂ ಇಟ್ಕೋಬೇಕು. ಇಟ್ಕೊಂಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಗೆ ಮಹ್ಯಂ, ನನಗೆ ಮೇಧ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಗೆ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ, ಮೇಧ ಅಂದರೆ ಪಾಂಡಿತ್ಯ, ಡಿಗ್ರಿ, ಎಜುಕೇಷನ್, ಪ್ರಜ್ಞಾಂ ಅರಿವು, ಜ್ಞಾನ, ಮೆಚುರಿಟಿ, ಪ್ರಯಚ್ಛ ಮೇ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂಥೇಳಿ ದಕ್ಷಿಣಾಮೂರ್ತಿ ತಂತ್ರಸಾರದೆಲ್ಲ ಬರ್ತದೆ. ಈ ದಕ್ಷಿಣಾಮೂರ್ತಿ ಯಾರು? ಕೈಲಾಸದಲ್ಲಿ ಎಜುಕೇಷನ್ ಮಿನಿಸ್ಟ್ರು, ವೈಕುಂಠದಲ್ಲಿ ವಿದ್ಯಾಲಕ್ಷ್ಮಿ, ಬ್ರಹ್ಮಲೋಕದಲ್ಲಿ ಸರಸ್ವತಿ, ಇವರು 3 ಜನಕ್ಕೂ ಮೀಗಲಾದು ದಕ್ಷಿಣಾಮೂರ್ತಿ. ಆದ್ದರಿಂದ ಈ ದಕ್ಷಿಣಾಮೂರ್ತಿಗೆ ಪ್ರಾರ್ಥನೆ ಮಾಡಬೇಕಂತೆ. ಈ ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಇದನ್ನೆಲ್ಲ ತೊಗೊಂಡು ಜಪ ಮಾಡಿದ್ಮೇಲೆ ಅಂಗವಿಕಲರ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕಂತೆ. ಆಗ ಎಷ್ಟು ದಿವಸ ಮಾಡಬೇಕು? ಮಾಡಿ ಒಂದು 5 ಗುರುವಾರ, 11 ಗುರುವಾರ, 21 ಗುರುವಾರ ಮಾಡಿ, ಗುರುವಾರ ದಿವಸ ಮಾಡಿ ಖಾಲಿ ಹೊಟ್ಟೆಲಿ ಜಪ ಮಾಡಿ ಖಾಲಿ ಹೊಟ್ಟೆಲಿ ದಾನ ಮಾಡೋದ್ರಿಂದ ಪರಂಪರೆಯಾಗಿ ಬಂದಂಥ ದೋಷಗಳು, ಜನ್ಮಾಂತರದ ಬಂದಂಥ ದೋಷಗಳನ್ನು ನಾಶ ಆಗತ್ತೆ ಅಂತೇಳಿ ಈ ತಂತ್ರಸಾರದಲ್ಲಿ ಹೇಳ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ವರ್ಷ 10ನೇ ತಾರೀಕು ಗುರುವಾರ ನಾವು ತುಮಕೂರಿನಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ತುಮಕೂರು ಬ್ರ್ಯಾಂಚಿಂದ, ನಮ್ಮ ಶಾಖೆ ತುಮಕೂರಲ್ಲಿದೆ, ಆ ಬ್ರಾಂಚ್ನವರು ಈ ಸಲ ಗುರು ಪೂರ್ಣಿಮೆ ದಿವಸ ಗುರುಶಾಪ, ಗುರುಚಂಡಾಳ ದೋಷ, ಗುರುದ್ರೋಹ ನಿವಾರಣೆಗೆ, ಮದುವೆ ಆಗಿಲ್ಲ ಗುರುಬಲ ಇಲ್ಲ, ಮಕ್ಕಳಾಗಿಲ್ಲ ಗುರುಬಲ ಇಲ್ಲ, ಎಜುಕೇಷನ್ ಮುಂದುವರಿತಿಲ್ಲ ಗುರುಬಲ ಇಲ್ಲ, ಮುಂಜಿ ಮಾಡೋಕ್ಕೆ ಗುರುಬಲ ಇಲ್ಲ, ಹೀಗೆ ವ್ಯಾಪಾರ ವ್ಯವಹಾರ ಗುರುಬಲ ಇಲ್ಲ ಅಂದರೆ ಅವರು ಖಂಡಿತ ಉದ್ಧಾರ ಆಗೋದಿಲ್ಲ. ಆ ಥರ ದೋಷ ಕಳ್ಕೊಳ್ಳೋಕ್ಕೆ, ಜನ್ಮಾಂತರ ಬದಲು ಗುರುಶಾಪ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಗುರುವಾರ 10ನೇ ತಾರೀಕು ಇದೇ ತಿಂಗಳು ನಾವು ತುಮಕೂರಿನಲ್ಲಿ ಸಿದ್ಧಿವಿನಾಯಕ ಸಮುದಾಯ ಭವನ, ವಿನಾಯಕ ನಗರದಲ್ಲಿ 3ನೇ ಕ್ರಾಸಲ್ಲಿ, ರೈಲ್ವೆ ಸ್ಟೇಷನ್ಗೂ ಬಸ್ ಸ್ಟ್ಯಾಂಡ್ಗೂ ಹತ್ರ ಇದೆ ಈ ಜಾಗ. ಆ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಕಳಶಕ್ಕೆ ದತ್ತಾತ್ರೇಯರು, ಗುರುಗಳಿಗೆ ಗುರುಗಳು ಆದಂಥ ದತ್ತಾತ್ರೇಯರು, ಮೃತ್ಯುಂಜಯ, ಲಕ್ಷ್ಮೀ ನರಸಿಂಹ, ಸುದರ್ಶನರನ್ನು ಆಹ್ವಾನ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಲ್ಲಿ ಅರ್ಚನೆ ಮಾಡಿ, ಇವರೆಲ್ಲ ಆಹ್ವಾನ ಮಾಡಿದಂಥ ಎಲ್ಲ ದೇವತೆಗಳಿಗೆ ಮೂಲಮಂತ್ರ ಮತ್ತು ಗಾಯತ್ರಿ ಮಂತ್ರ ಮಾಲಮಂತ್ರದಿಂದ ಹೋಮ ಮಾಡ್ತೀವಿ. ಎಲ್ಲ ಆದಮೇಲೆ ಮಧುಕರಿ ಅಂದರೆ ಭಿಕ್ಷೆಯನ್ನು ಕೊಡ್ತೀವಿ, ದತ್ತ ಭಿಕ್ಷೆ, ಗುರು ಭಿಕ್ಷೆ ಅಂತೇಳಿ. ಬಂದು ಆ ಹೋಮ ಮಂತ್ರಗಳ ಕೇಳೋದು, ಹೋಮದ ಹೊಗೆಯನ್ನು ತಗೊಳ್ಳೋದು, ಅಗ್ನಿಯ ದರ್ಶನ ಮಾಡೋದು, ಭಿಕ್ಷೆಯನ್ನು ಸ್ವೀಕರಿಸೋದು, ಈ ರೀತಿ ಕಾರ್ಯಕ್ರಮವನ್ನು ನಾವು ಮಾಡೋದ್ರಿಂದ ತಾವೆಲ್ಲರೂ ಭಾಗವಹಿಸಿದ್ದು ಉಚಿತವಾಗಿ ಮಾಡ್ತಾಯಿದ್ದೀವಿ. ಇದು 23ನೇ ವರ್ಷದ ಗುರುಪೂರ್ಣಿಮೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಿಂದ ಮಾಡ್ತಾ ಇರೋದು. ಈ 23ನೇ ವರ್ಷದ ಮಹೋತ್ಸವನ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಉಚಿತವಾಗಿ ಮಾಡ್ತಾ ಇರೋ ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಬನ್ನಿ. ಇಲ್ಲಿ ಒಂದು ಏನಪ್ಪ ವಿಶೇಷ ಅಂತಂದರೆ, ಅವತ್ತು ಮೃತ್ಯುಂಜಯ ಹೋಮಕ್ಕೆ, ಲಕ್ಷ್ಮೀ ನರಸಿಂಹ ಹೋಮಕ್ಕೆ ನಿಮ್ಮ ಕೈಲಿ ತಂತ್ರಗಳನ್ನು ನಾವು ಮಾಡಿಸ್ತೀವಿ. ಭಾಳ ವಿಶೇಷ. ಇದೇ ಪೂಜೆ ನೀವು ಮನೇಲಿ ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ನಿಮ್ಮ ಕೈಲಿ ಆಗಲ್ಲ. ಆದ್ದರಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ನಾವು ಎಲ್ಲರ ಕಡೆ ಭಿಕ್ಷೆ ಬೇಡಿ ಮಾಡ್ತಾಯಿದ್ದೀವಿ. ಭಿಕ್ಷೆ ಬೇಡಿ ತಂದು ನಾವು ಭಿಕ್ಷಾ ಕೇಂದ್ರದಿಂದ ಈ ಒಂದು ಗುರುಪೂರ್ಣಿಮೆ ಮಹೋತ್ಸವನ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ, ಯಾರೂ ಗುರುಶಾಪದಿಂದ ನರಳಬಾರ್ದು. ಜಗತ್ತಿನಲ್ಲಿ ನಮ್ಮ ದೇಶಕ್ಕೆ ಬಡತನ ಬರಬಾರ್ದು, ನಾವು ದಡ್ಡರಾಗ್ಬಾರ್ದು, ನಮ್ಮ ಮನೆಯಲ್ಲೂ ಬಡತನ ಬರಬಾರ್ದು. ಇಡೀ ಜಗತ್ತಿಗೆ ಗುರುಬಲ ಇದ್ದರೆ ಯುದ್ಧಗಳಾಗಲ್ಲ. ಗುರುಬಲ ಇದ್ದರೆ ಎಂತಿಂಥದ್ದೆಲ್ಲ ನಾವು ಕಂಡುಹಿಡಿರ್ಬೋದು, ಪ್ರಖ್ಯಾತರಾಗ್ಬೋದು. ಗುರುಬಲ ಇಲ್ಲ ಅಂದರೆ ನಾವು ಹಾಗೇ ಹಿಂದುಳಿದು ಬಿಡ್ತೀವಿ, ಮುಂದುವರಿಯೋದಿಲ್ಲ. ಆದ್ದರಿಂದ ಗುರುಬಲ ಸಿಗೋದು ಭಾಳ ಕಷ್ಟ. ಆ ದಿವಸ ಅಷ್ಟು ಪವರ್ ಇದೆ. ಗುರುವಾರನೇ ಬಂದಿದೆ. ಆ ಗುರುವಾರ ದಿವಸ ಬರುವಂಥ ಗುರುಪೂರ್ಣಿಮೆ, ಆ ಎನರ್ಜಿ, ಆ ಒಂದು ದೈವಿಕ ಶಕ್ತಿಯನ್ನು ಈ ಪೂಜೆ ಹೋಮಗಳ ಮೂಲಕ ನೀವು ಸಕ್ ಮಾಡ್ಕೋಬೇಕು. ಆಗ ನೋಡಿ ನಿಮಗೆ ಭಾಳಷ್ಟು ವಿಶೇಷವಾದಂಥ ಒಂದು ಪವಾಡಗಳು ನಡೀತದೆ. ಈ ಸಂಕಲ್ಪ ಭಾಳ ವಿಶೇಷ. ಯಾರು ಮದುವೆ ಆಗಿಲ್ವೋ, ಮಕ್ಕಳಾಗಿಲ್ಲ ಅನ್ನೋರು, ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಪಡ್ತಿರೋರು, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಪಡ್ತಿರೋರು, ಹಲವಾರು ಗುರುಶಾಪಕ್ಕೆ ಗುರಿಯಾಗಿರೋರು, ಈ ಥರ
ದೋಷ ನರಳುತ್ತಿದ್ದರೆ ನಿಮಗೆ ಫ್ರೀಯಾಗಿ ಇದೊಂದು ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ತಾವೆಲ್ಲರೂ ಭಾಗವಹಿಸಿ, ಗುರು ಸೇವೆಯಲ್ಲಿ ಭಾಗವಹಿಸಿ, ಗುರು ಆಶೀರ್ವಾದ ಪಡ್ಕೊಳ್ಳಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ಜನ್ಮ ಮತ್ತೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ಬಂದುಬಿಟ್ಟಿದೆ. ಅದರಿಂದ ಗೊತ್ತಿದ್ದು ಭಾಳಷ್ಟು ತಪ್ಪು ಮಾಡಿದ್ವಿ ಗುರುಗಳ ವಿಚಾರದಲ್ಲಿ. ಆ ಕರ್ಮನ ಕಳ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ. ಅದರಿಂದ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ತುಮಕೂರು ಶಾಖೆಯವರು ಶ್ರಮವಹಿಸಿ ಭಿಕ್ಷೆ ಬೇಡಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಭಿಕ್ಷೆ ಸ್ವೀಕರಿಸಿ 2-3 ಗಂಟೆ ಅಷ್ಟುಗಳ ಪ್ರಸಾದ ವಿನಿಯೋಗ ಆಗುತ್ತೆ. ಆ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಇದರಲ್ಲಿ ಗುರು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಗುರುವಿನಿಂದ ಏನೂ ಬೇಡಬಾರ್ದಂತೆ, ಗುರುವಿನಿಂದ ಜ್ಞಾನ ಬೇಡಬೇಕು, ಗುರುವಿನಿಂದ ಆಶೀರ್ವಾದ ಬೇಡಬೇಕು. ಗುರುಗಳೇ ನಂಗೆ ಆಶೀರ್ವಾದ ಮಾಡಿ, ಜ್ಞಾನ ಕೊಡಿ ಸಾಕು. ಗುರು ಜ್ಞಾನ ಕೊಟ್ಟು ಇಡೀ ಜಗತ್ತನ್ನೇ ಗೆಲ್ಬೋದು. ಗುರುವಿನ ಆಶೀರ್ವಾದ ಇತ್ತು ಅಂದರೆ ಆಯುಷು ಆರೋಗ್ಯ ವೃದ್ಧಿ ಆಗಿಬಿಡ್ತದೆ. ನನಗೆ ಕಾರು ಮನೆ ಸೈಟು ಅದೆಲ್ಲ ಕುರಿತ ಕೇಳಬಾರ್ದು. ಗುರು ಆಶೀರ್ವಾದ ಮತ್ತು ಗುರು ಜ್ಞಾನ ಜೊತೆಲಿತ್ತು ಸ್ವಯಂ ಭಗವಂತನ ಜೊತೆಲಿದ್ದ ಹಾಗೆ. ಆದ್ದರಿಂದ ಆ ಥರ ಒಂದು ಆಶೀರ್ವಾದ ನೀವು ಪಡಿಬೇಕು ಅಂತಂದರೆ ಅವತ್ತು ಗುರುಮುಖೇನ ದೈವ ದರ್ಶನ, ದತ್ತಾತ್ರೇಯ ಮುಖಾಂತರ ಸುದರ್ಶನ, ಲಕ್ಷ್ಮೀ ನರಸಿಂಹ ಮತ್ತು ಮೃತ್ಯುಂಜಯ ಹೋಮ ಎಲ್ಲ ಮಾಡ್ತಾಯಿದ್ದೀವಿ. ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರರ ಸಮೇತ ಭಾಗವಹಿಸಬೇಕು ಅಂತ ಹೇಳಿ ನಾವು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಗಾಗ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ನಮಗೆ ಸ್ಕ್ರೀನಲ್ಲಿ ತೋರಿಸ್ತಾರೋ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.